ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ. ಸಂಜೀವ್ ವೆಡ್ಸ್ ಗೀತ ಇವತ್ತು ಚಿತ್ರೀಕರಣ ಕಂಪ್ಲೀಟ್ ಆಯಿತು. ಕುಂಬಳಕಾಯಿ ಇವಾಗ ಹೊಡಿತೀವಿ. ಇನ್ನು ಉಳಿದಂತೆ ಎಲ್ಲರ ಸಹಕಾರ, ರಚಿತಾ, ಸಾಧು ಸರ್, ನಾಣ್ಯಣ್ಣ, ರಂಗಣ್ಣ, ರಘು ಅವರು, ಸಂಪತ್ತು, ಜಯಶ್ರೀ ಎಸ್ ರಾಜ್, ಈ ರೀತಿ ಒಂದು ದೊಡ್ಡ ತಾರಾಗಣವೇ ಇದೆ ಸಿನಿಮಾದಲ್ಲಿ. ಕುಮಾರ್ ಮೊದಲನೇ ಬಾರಿ ಈ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ. ಸಂಜೀವ್ ಗೀತ 2 ಹಾಡುಗಳು ಇನ್ನೇನು ನಾವು ಬಿಡುಗಡೆ ಮಾಡೋ ಸಿದ್ಧತೆಯಲ್ಲಿದ್ದೀವಿ. ಇನ್ನು ನೋಡಿದಂತೆ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಾಕ್ಷಿಕರ್ ಮಾತಾಡ್ತಾರೆ, ಬನ್ನಿ. ವರ್ಷದ ಹಿಂದೆ ಶುರುವಾದ ಸಂಜೀವ್ ವೆಡ್ಸ್ ಗೀತ ಭಾಗ 2 ಕರೆಕ್ಟ್ ಆಗಸ್ಟ್ಗೆ ಮುಗಿಸ್ತಾ ಇದ್ದೀವಿ. ಸತತ 6 ಸ್ಕೆಡ್ಯೂಲ್ನಲ್ಲಿ ಈ ಸಿನಿಮಾ ಮಾಡಿದ್ದೀವಿ. ಬ್ಯಾಂಗ್ಳೂರು, ಸ್ವಿಟ್ಜರ್ಲ್ಯಾಂಡ್, ಶಿಡ್ಲಘಟ್ಟ ಮತ್ತು ಬೆಂಗಳೂರು ಸುತ್ತಮುತ್ತ 6 ಸ್ಕೆಡ್ಯೂಲಲ್ಲಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಆ್ಯಸ್ ಯೂಶುವಲ್ ಥ್ಯಾಂಕ್ಸ್ ಟು ದಿ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು, ಆ್ಯಂಡ್ ಥ್ಯಾಂಕ್ಸ್ ಟು ದಿ ಬೆಸ್ಟ್ ಸಪೋರ್ಟ್ ಫ್ರಮ್ ಅವರ್ ಹೀರೋಯಿನ್ ರಚಿತಾರಾಮ್ ಅವರು, ಕಿಟ್ಟಪ್ಪ, ಸಂಪತ್ತಣ್ಣ, ಸಾಧು ಕೋಕಿಲ, ತಬಲಾ ನಾಣಿಯಣ್ಣ, ಮೂಗ್ ಸುರೇಶಣ್ಣ ಆ್ಯಂಡ್ ಜಯಶ್ರೀ. ತುಂಬ ದೊಡ್ಡ ಕ್ಯಾಸ್ಟಿಂಗ್ ಇದು. ಜೊತೆಗೆ ಐ ಶುಡ್ ಥ್ಯಾಂಕ್ ಮೈ ಕ್ಯಾಮ್ರಾಮನ್ ಸತ್ಯ ಹೆಗಡೆ ಅವರು ಫಾರ್ ದಿ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ cinematography, and V. Sridhar for the best music, and the entire crew of my cinema Sanjeev Veds Geeta Part 2. So ivattige it's wrapping the schedule. ಒಂದು ಶಾರ್ಟು ರಚಿತಾರಾಮ್ ಅವ್ರದ್ದು ಲಾಸ್ಟ್ ಬ್ಯಾಲೆನ್ಸ್ ಶಾರ್ಟ್ ತೆಗೆದ್ರ ಮೂಲಕ ಸಿನಿಮಾನ ರ್ಯಾಪ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಅದು ಯಾವಾಗ ಅಂತ ಅತಿ ಶೀಘ್ರದಲ್ಲಿ ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಕೀಪ್ ಸಪೋರ್ಟಿಂಗ್ ಅಸ್, ಕೀಪ್ ಲವಿಂಗ್ ಅಸ್. ಥ್ಯಾಂಕ್ ಯು. ಈಗೇನಂದರೆ ಇಷ್ಟೇ ವಿಶೇಷ, ಇವತ್ತು ಪಿಕ್ಚರ್ ಕುಂಬಳಕಾಯಿ ಫಿನಿಶ್. ವೆರಿ ಶಾರ್ಟ್ಲಿ ವಿ ಆರ್ ಕಮಿಂಗ್ ಔಟ್ ವಿತ್ ದಿ ಸಾಂಗ್ ರಿಲೀಸಸ್, ಕಾಪಿ ಆ್ಯಂಡ್ ಸಿನಿಮಾ ರಿಲೀಸ್ ಎಲ್ಲವೂ ಪ್ಯಾರಲ್ ಮಾಡಿ ಮುಗಿಸ್ಬಿಟ್ಟಿದ್ದೀವಿ. ಈಗ ಈ 6 ದಿನದ ಸ್ಕೆಡ್ಯೂಲ್ ಏನು ಮಾಡಿದ್ವಿ ಅದನ್ನು ಜಸ್ಟ್ ಒಳಗಡೆ ಇನ್ಸರ್ಟ್ ಮಾಡೋದಷ್ಟೇ. ಸೊ ಪ್ಯಾರಲ್ ಎಡಿಟಿಂಗ್, ಡಬ್ಬಿಂಗ್, CG ಎವ್ರಿಥಿಂಗ್ ಇಸ್ ಫಿನಿಶ್ಡ್. ದಸರಾ ಈಗ ಏನಾಗಿದೆ, ತುಂಬ ಸಿನಿಮಾಗಳು, ನಮ್ಮ ಸಿನಿಮಾಗಳು, ಬೇರೆ ಭಾಷೆ ಸಿನಿಮಾಗಳು ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ಸಿನಿಮಾಗಳು ಯಾವ ಬರ್ತವೆ ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಗಿರೋದ್ರಿಂದ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಗೋಕುಲ್ ಫಿಲ್ಮ್ಸ್ ಅವರು ಅದನ್ನು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ ಅವರಿಗೆ ಸಿನಿಮಾ ಕಾಪಿ ತಗೊಳ್ಳೋದು. ಆ ಕಾಪಿನ ನಾನು ಒಂದು ತಿಂಗಳಲ್ಲಿ ತಗೊಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ದೆನ್ ದೇ ಡಿಸೈಡ್. ಗೊತ್ತಿಲ್ಲ, ದ್ಯಾಟ್ ಇಸ್ ದೇರ್ ಚಾಯ್ಸ್. ನಾವು ದಸರಾಗೆ ಬರೋ ಥರ ಅಂತೂ ಕಾಪಿ ರೆಡಿ ಮಾಡಿ ಕೊಟ್ಕೊಡೋದು ನನ್ನ ಜವಾಬ್ದಾರಿ. ಟೋಟಲಿ 72 days. ಸೊ ದಟ್ಸ್ ಅ ಸರ್ಪ್ರೈಸ್. ಸರ್ಪ್ರೈಸ್ ಇರುತ್ತೆ. ಬಟ್ ಪಾರ್ಟ್ 1ಗಿಂತ ಪಾರ್ಟ್ 2 ತುಂಬ ಚೆನ್ನಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಐ ಲೈಕ್ ಪಾರ್ಟ್ 1 ಆಲ್ಸೋ. ಬಟ್ ಅದಕ್ಕಿಂತ ಇವತ್ತಿನ ಟೆಕ್ನಾಲಜಿ, ಇವತ್ತಿನ ಸ್ಕ್ರೀನ್ ಪ್ಲೇ, ಇವತ್ತಿನ ಮ್ಯೂಸಿಕ್, ಸೊ ಇವತ್ತಿನ ಟೆಕ್ನಾಲಜಿ ಬೇಸಿಕಲಿ ಎಲ್ಲವನ್ನು ಇವತ್ತಿಗೆ ಮಾಡುವಂಥ ಸಿನಿಮಾ ಪಾರ್ಟ್. ಡೆಫಿನೆಟ್ಲಿ ಇಟ್ಸ್ ಅ ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಲವ್ ಸ್ಟೋರಿ. ಹಾಂ, ಡೆಫಿನೆಟಾಗಿ ಈ ಸಿನಿಮಾದಲ್ಲಿ ಬ್ಯೂಟಿ ಅನ್ನೋದ್ರಿಂದಲೇ ಶುರುವಾಗುತ್ತೆ. ಐ ಲವ್ ಯು ಗೀತ, ಐ ಲವ್ ಯು ಗೀತ ಅನ್ನೋದೇ ಇದ್ದಾಗಿದೆ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಿದ್ಯಾ? ಹಾಂ, ಥ್ಯಾಂಕ್ ಯು. ವೆಲ್, ಖುಷಿ ಆಗ್ತದೆ. ಇವತ್ತು ತುಂಬ ಚೆನ್ನಾಗಿ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವತ್ತು ಸಿನಿಮಾದ ಫೈನಲ್ ಡೇ ಆ್ಯಂಡ್ ಜರ್ನಿ ವಾಸ್ ವೆರಿ ನೈಸ್. ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರುವಂಥದ್ದು, ಹಾಗೆ ಶಿಡ್ಲಘಟ್ಟ ಅಲ್ಲಿ ಕೂಡ ಶೂಟ್ ಮಾಡಿದ್ದೇವೆ ನಾವು. ಆ್ಯಂಡ್ ಬ್ಯಾಂಗ್ಳೂರು ಔಟ್ಸ್ಕರ್ಟ್ಸ್, ಬ್ಯಾಂಗ್ಳೂರು ಸಿಟೀಲಿ ಎಲ್ಲ ಕಡೆ ಶೂಟ್ ಮಾಡಿರುವಂಥದ್ದು ಒಂದು ಸಿನಿಮಾ. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಈ ಒಂದು ತಂಡದ ಜೊತೆಗೆ. ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆನೂ ಕೆಲಸ ಮಾಡ್ತಿರೋದು. ಅಂದರೆ ಲೈಕ್ ಸತ್ಯ ಸರ್ ಒಟ್ಟಿಗೆ ಆಲ್ರೆಡಿ ಕೆಲಸ ಮಾಡಿದೆ ನಾನು. ಕಿಟ್ಟಿಯವರಾಗಿರ್ಬೋದು, ನಾಕ್ಷಿಕಲ್ ಸರ್ ಆಗಿರ್ಬೋದು, ಸರ್ ಅವರ ಮೊದಲನೇ ಪ್ರೊಡಕ್ಷನ್ ಕಂಪ್ನೀಲಿ ಕೆಲಸ ಮಾಡ್ತಿರೋದು. ಆ್ಯಂಡ್ ಮಾಸ್ಟರ್ ಜೊತೆನೂ ಫಸ್ಟ್ ಟೈಮ್ ಕೆಲಸ. ನೈಸ್, ಇಟ್ಸ್ ಅ ವಂಡರ್ಫುಲ್ ಅಸೋಸಿಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೆಚ್ಚು ಹೇಳೋದಕ್ಕೆ ಓಡುವಯಸ್ಸು ಅಷ್ಟೇ. ಸಿನಿಮಾ ನೋಡಿಲ್ಲ, ಇನ್ನೇನು ನಾನು ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು.
ಆ್ಯಂಡ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ಆ್ಯಂಡ್ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿ ದಟ್ಸ್ ವಾಟ್ ಹಿ ಟೋಲ್ಡ್ ಮಿ, ಸಿನಿಮಾ ತೋರಿಸ್ತೀನಿ ಫಸ್ಟು ಅಂತ. ತುಂಬ ಚೆನ್ನಾಗಿ ಬಂದಿದೆಯಂತೆ. ಐ ಹೋಪ್ ಚೆನ್ನಾಗಾಗತ್ತೆ ಈ ಸಿನಿಮಾ, ಚೆನ್ನಾಗಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಅದೇ ಪಾತ್ರ, ಬಟ್ ಕತೆ ಬೇರೆ. ಅಫ್ಕೋರ್ಸ್ ಟೈಟಲ್ ಸೇಮೇ ಇರ್ಬೋದು, ಬಟ್ ಅದೇ ಹೇಳ್ದಲ್ಲ, ಕತೆನೇ ಬೇರೆ. ಅದವ್ರು ಹೇಳ್ತಾರೆ, ನಾನು ಹೇಳ್ತೀನಿ. ಅದು ಕನ್ಫ್ಯೂಷನ್ ನಿಮಗೆ ಬಿಟ್ಟಿದೆ, ಸಿನಿಮಾ ನೋಡ್ರಿ. ನೋ, ಇಟ್ ವಾಸ್ ವೆರಿ ನೈಸ್. ಇನ್ಫ್ಯಾಕ್ಟ್ ನಾನು ಪಾರ್ಟ್ 1 ನೋಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿರುವಂಥ ಸಿನಿಮಾ ಸಂಜು ವೆಡ್ಸ್ ಗೀತಾ. ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು ಆ ಸಿನಿಮಾ ಹಾಡುಗಳನ್ನೆಲ್ಲ ನಾವು ವಿ ಯೂಸ್ ಟು ಸೇಯಿಂಗ್ ನಾನು ಹಾಡ್ತಿದ್ದೆ. ಆ್ಯಂಡ್ ಆ ಬ್ಯೂಟಿ ನೀವೇನು ಕೇಳಿದ್ರಿ ಅಲ್ಲ, ಅದು ನಾನು ಯಾಕೆ ನಗ್ತಿದೆ ಅಂದರೆ, ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ, ಡೈರೆಕ್ಟರ್ ಸರ್ ನಾಗಶೇಖರ್ ಅವರು, ಬ್ಯೂಡೆ ಅಂತ. ಸೊ ಅದು ಅವ್ರದ್ದೇ ಡೈಲಾಗು. ಆ್ಯಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ, ಆ್ಯಸ್ ಹೀ ಸೆಟ್. ಸೊ ಎಸ್, ಅಷ್ಟೇ. ಐ ಥಿಂಕ್ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದಂಥ ಟೈಮಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು. ಬಿಕಾಸ್ ನಾವು ಡಿಸೆಂಬರ್ ಮಿಡ್ಡಲ್ಲಿ ಹೋಗಿದ್ದಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಕ್ವಿಸಿಟ್ ಆಗಿ ನಮ್ಗೆ ಆ ವೆದರ್ ಸಿಗುತ್ತೆ ಅಂತ. ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ, ಕಷ್ಟ ಶೂಟ್ ಮಾಡೋದು, ಯಾವಾಗಲೂ ಸ್ನೋ ಇರುತ್ತೆ ಅಂತ. ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್ ನಮಗೆ. ಐ ವಾಸ್ ಟೆಲ್ಲಿಂಗ್ ಹಿಮ್, ನೀವು ಎಷ್ಟು ಅದೃಷ್ಟ ಮಾಡಿದ್ರಿ, ನೀವು ಏನು ಪ್ಲ್ಯಾನ್ ಮಾಡಿದ್ರು ಚೆನ್ನಾಗಾಗ್ತಿದೆ ಅಂತ. ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ, ಮಳೆ ಬಂದಿರಲ್ಲ. ಅಲ್ಲಿ ಸ್ನೋ ಇರುತ್ತೆ, ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ. ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರಲ್ಲಿ ಇದ್ದಿದ್ದು. ಆ್ಯಂಡ್ ಯಾ, ದಟ್ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಲ್ಲ, ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ. ಟ್ರಾವೆಲಿಂಗ್ ಫ್ರಮ್ ನಮ್ಮದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ವಿ ಯೂಸ್ ಟು ಟ್ರಾವೆಲ್ ಲೈಕ್ 3.5 to 4 hours one side. So imagine like 8 hours up and down travel ಮಾಡ್ತಿದ್ದು. And traveling and all, that's okay, but ಅಲ್ಲಿ ಶೂಟಿಂಗ್ ಮಾಡೋದಿದಲ್ಲ, that is like, oh god, incredible. And Switzerland, the bestest place to shoot. ವಿಜುವಲಿ ತುಂಬ ಚೆನ್ನಾಗಿ ಬಂದಿದೆ, ಲವ್ಲಿ. ನನಗೆ ಸತ್ಯ ಸರ್ ಪ್ರತಿ ಶಾರ್ಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ, ಪ್ರತಿಯೊಂದು ಲೊಕೇಶನ್ಸ್ ಆಗಿರ್ಬೋದು. ಸೊ ಇಟ್ಸ್ ವೆರಿ ನೈಸ್. ಯಾವುದಲ್ಲಿ? ನಮ್ಮ ಸಿನಿಮಾದಲ್ಲ, ಇದರಲ್ಲ. ಐ ಥಿಂಕ್ ಟೈಟಲ್ ಟ್ರ್ಯಾಕೇ ನಂಗೆ ತುಂಬಾ ಇಷ್ಟ. ಸಂಜು ಗೀತಾ ಮತ್ತೆ ಜೊತೆಗೆ ಆ ಹಾಡು ತುಂಬಾ ಇಷ್ಟ. ಸಂಜು ಗೀತಾ ಮತ್ತೆ ಜೊತೆಗೆ ಕ್ಯಾರಿಡ್, ಎವ್ರಿಥಿಂಗ್ ಇಸ್ ಕ್ಯಾರಿಡ್ ವೆಲ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಸೀನ್ಸ್ ನಮ್ಮದು ಮಳೆಯಲ್ಲೇ ಇರೋದು. ಲಕ್ಕಿಲಿ ಐ ಥಿಂಕ್ ಹೀ ಗಾಟ್ ಡ್ರೆಂಚ್ ಕಂಪ್ಲೀಟಾಗಿ. ಸಮ್ಹೌ ನಮಗೆ ಛತ್ರಿ ಇತ್ತು ಆ್ಯಂಡ್ ಐ ವಾಸ್ ರಿಕ್ವೆಸ್ಟಿಂಗ್ ಹಿಮ್ ಸಾಕು ಅಂತ. ಬಟ್ ಒನ್ ಹೋಲ್ ಡೇ ಮಾರ್ನಿಂಗ್ 9:30 10 o'clock ಲಿಟ್ರಲಿ 5 o'clock ಮಳೆಯಲ್ಲಿ ನಾವು ನೆಂದಿರೋ ಅಂಥದ್ದು. ಅದೆಲ್ಲ ಸ್ವಲ್ಪ ಟಾಸ್ಕ್. ಅದು ಈಗ ರೀಸೆಂಟಲ್ಲಿ ಆಗಿರುವಂಥದ್ದು. ಎಲ್ರಿಗೂ ಅದನ್ನು ಓ ಗಾಡ್, ನೆಕ್ಸ್ಟ್ ಡೇ ಶಿಂಷಾದಲ್ಲಿ ಹೆವಿ ಬಿಸಿಲು. ಇಟ್ ವಾಸ್ ಲೈಕ್ 2 extremes. ಹಿಂದಿನ ಮಳೆ, ನೆಕ್ಸ್ಟ್ ಡೇ ಬಿಸಿಲು. ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಸೋ ಎಕ್ಸ್ಟ್ರೀಮ್. ಒಂದು ಕಡೆ ಚಳಿ, ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಒಂದು ಅವಕಾಶ ಕೊಟ್ಟರು ನಮ್ಮ ಡೈರೆಕ್ಟರ್ ಸರ್ ನನಗೆ. ಇಟ್ ವಾಸ್ ಫನ್ ಆ್ಯಂಡ್ ವಂಡರ್ಫುಲ್ ಟೈಮ್ ನನಗೆ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿರೋದು. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ, ನಮ್ಮ ಹೀರೋ ಶ್ರೀಧರ ಕಿಟ್ಟಿ ಅವರಿಗೆ, ನಮ್ಮ ಹೀರೋನ್ ರುಚಿತಾಮ್ ಅವರಿಗೆ, ನಮ್ಮ ಸಾಧುವಣ್ಣವರು, ನಮ್ಮ ಡಿಫ್ರೆಂಟ್ ಡ್ಯಾನಿ ಅವರು, ಸತ್ಯ ಹೆಗ್ಡೆ ಅವರು, ಮತ್ತು ನಮ್ಮ ತಬ್ಲಾ ನಾಣಿಯವರು, ಮತ್ತು ನಮ್ಮ ಸುರೇಶ್ ಅವರು, ಕಿಟ್ಟಿ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಒಂಚೂರು ಕೋನ್ ಪೇಪರ್ ಹೋಗಿದೆ. ಮತ್ತು ಎಲ್ಲ ನನ್ನ ಏನು ನಮ್ಮ ಟೆಕ್ನಿಕಲ್ ಸ್ಟಾಫ್ ಇದೆ ಎಲ್ಲರಿಗೂ ಇಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತಾ, ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ಭಾಳ ತುಂಬ ಸೆನ್ಸಿಟಿವ್ ಸಿನಿಮಾನ ಮಾಡಿದ್ದಾರೆ. ಫಾಲ್ತುವಾಗಿ ಯಾವುದನ್ನು ಒಂದೇ ಒಂದು ಅನ್ವಾಂಟೆಡ್ ಶಾರ್ಟ್ಸು ತೆಗ್ದಿಲ್ಲ. ಸಾಂಗ್ಸ್ ಅದ್ಭುತವಾಗಿದೆ.
ಜೊತೆಗೆ ಅವರ ಬುದ್ಧಿವಂತಿಕೆಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆಂದರೆ ಯಾವುದೇ ಕಾರಣ ನಾವು ಅದೇ ಡಿಸ್ಕಸ್ ಮಾಡ್ತಾಯಿದ್ದು, ಬ್ರದರ್ ವಿ ಆರ್ ಆಲ್ ಎಜುಕೇಟೆಡ್ಸ್, ನಾವೆಲ್ಲ ಇಂಜಿನಿಯರಿಂಗ್ ಎಲ್ಲ ಓದಿ ಫಾಲ್ತುಗಳು ತೆಗೆದ್ರೆ ಜನ ರೆಸ್ಪೆಕ್ಟ್ ಕೊಡೋಲ್ಲ, ಹಾಗಾಗಿ ನೀಟಾಗಿ ಮಾಡಬೇಕು ಅಂದ್ಕೊಂಡು ಭಾಳ ಅವ್ರದೇ ಸ್ವಂತ ಸಿನಿಮಾ ಇದು, ಆ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಎಲ್ಲರ ಕೋಪ್ರೇಷನ್ನು ತುಂಬ ಚೆನ್ನಾಗಿ ಆಗಿದೆ. ಸೊ ಶಾರ್ಟ್ಲಿನೇ ನಾವು ರಿಲೀಸ್ ಮಾಡ್ತೀವಿ. ಆ ಡೇಟನ್ನ ಡಿಸ್ಕಸ್ ಮಾಡಿ, ನಾನು ಆಲ್ಮೋಸ್ಟು ಡಬ್ಬಿಂಗು ಮೇಡಮ್ ಒಬ್ಬರದ್ದು ಬ್ಯಾಲೆನ್ಸ್ ಇದೆ, ಸಾಧಾರಣ ಒಬ್ಬರು ಬ್ಯಾಲೆನ್ಸ್ ಇದೆ, ಆಲ್ಮೋಸ್ಟು ಡಬ್ಬಿಂಗ್ ಎಲ್ಲ ಮುಗಿದಿದೆ. ಜೊತೆ ಪ್ಯಾರಲಾಗಿ ಬಾಕಿ ಕೆಲಸ ನಡೀತಾ ಇದೆ. ಸೊ ತಾವೆಲ್ಲ ಹಿಂಗೆ ಸಹಕಾರ ಮಾಡಿದ್ರೆ ನಮಗೂ ಆಸೆ ಇದೆ, ಇಂಡಸ್ಟ್ರಿ ವರ್ಷಕ್ಕೊಂದು 2 ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅಂತ. ಜೊತೆ ಪಬ್ಲಿಸಿಟಿ ಎಲ್ಲ ತಾವೆಲ್ಲ ನಮ್ಗೆ ಸಹಕಾರ ಮಾಡಬೇಕು. ಇನ್ನು ಮುಂದೆ ಬೇರೆ ಏನೇ ವಿಚಾರಗಳಿದ್ರು ನೆಕ್ಸ್ಟು ನಾವು ಆ್ಯಕ್ಚುಲಿ ಆಡಿಯೋ ಲಾಂಚು ಒಂದನ್ನು ಹಾಸನಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಇನ್ನೊಂದನ್ನು ಮತ್ತು ಒಂದು ಹಾವೇರಿಯಿಂದ ಮಧ್ಯ ಕರ್ನಾಟಕ ಆ ರೀತಿಯೆಲ್ಲ ಪ್ಲ್ಯಾನ್ ಮಾಡಿ 3 ಸಾಂಗನ್ನು 3 ಇದರಲ್ಲಿ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ. ಮಾಡಿ ಸತ್ತಿದ್ರೆ ಜನರ ಮುಂದೆ ಬರ್ತೀವಿ. ನಿಮ್ಮೆಲ್ಲ ಸಹಕಾರ ಇರಲಿ. ಥ್ಯಾಂಕ್ ಯು. ಸರಿ, ನಮಸ್ಕಾರ ಎಲ್ಲರೂ. ಇವ್ರು ಏನು ಮಾತಾಡಲ್ವಲ್ಲ, ನಾನು ಕೂತಿದ್ರೆ ಇವಾಗ ಸ್ವಲ್ಪ ಧೈರ್ಯ ಬರುತ್ತೆ ಅವ್ರಿಗೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ವಿಜುವಲ್ ಮಾಧ್ಯಮದವರಿಗೆ ನಮಸ್ಕಾರ ನಾನು ಹೇಳ್ತೀನಿ, ನೀವು ಮಾತಾಡಿ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಹೇಳಿದ್ದೀನಿ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ನಾವು ಸ್ಟಾರ್ಟ್ ಮಾಡಿದ್ದು ನವಂಬರ್ ಮಂತಲ್ಲಿ. ಸೊ ಫಸ್ಟ್ ಶೆಡ್ಯೂಲ್ ಆವಾಗ ಊಟಿಲಿ ಶೂಟ್ ಮಾಡಿದ್ದು. ನವಂಬರ್ ಡಿಸೆಂಬರ್ ಊಟಿಲಿ ರೆಗ್ಯುಲರ್ಗಿಂತನೂ ತುಂಬ ಚಳಿ ಇರುತ್ತೆ ಮತ್ತು ಆ ವೆದರ್ ಇದೇ ಅಟ್ಮಾಸ್ಫಿಯರೇ ಬೇರೆ ಇರುತ್ತೆ. ಆವಾಗ ಶೂಟ್ ಮಾಡ್ಬೇಕಾದ್ರೆ ನಮಗೆ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು, ನಾವು ಏನು ಮಾಡಿದ್ರು ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡ್ತಾಯಿದ್ದು ಫೀಲಿಂಗಲ್ಲಿ ಇರಬೇಕು ಅನ್ನೋ ಥರನೇ ಶೂಟ್ ಮಾಡಿದ್ದು ಆವಾಗ. ಈಗ ಬಟ್ ಲಕ್ಕೀಲಿ ಪಾರ್ಟ್ 2 ಸ್ವಿಟ್ಜರ್ಲ್ಯಾಂಡ್ ಮಾಡುವಂಥ ಅವಕಾಶ ಸಿಕ್ಬಿಡ್ತು. ಸೊ ಪಾರ್ಟ್ 1 ಮಾಡ್ಬೇಕಾದ್ರೆ ನಾವು ತೆಗಿಯೋದೇನು ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ರೆ ಹೆಂಗಿರುತ್ತೆ ಅಂದ್ಕೊಂಡು ತೆಗಿತಾ ಇದ್ವಿ ಅಂದರೆ. ಬಟ್ ಅದನ್ನು ಅಲ್ಲಿ ಅಟ್ಮಾಸ್ಫಿಯರ್ ಹಾಗೆ ಇರ್ತಾಯಿತ್ತು. ನಾವು ಯಾರೂ ಸ್ವಿಟ್ಜರ್ಲ್ಯಾಂಡ್ ನೋಡಿಲ್ಲ ಆ ಕಾಲದಲ್ಲಿ. ಬಟ್ ಏನಂದರೆ ಒಂದೊಂದು ಶಾರ್ಟು ಅಲ್ಲಿರೋ ಒಂದು ಬ್ರಿಟಿಷ್ ಸ್ಟ್ರಕ್ಚರ್ ಇರೋದ್ರಿಂದನೇ ಇದನ್ನು ನಾವೆಲ್ಲೋ ಫಾರಿನಲ್ಲೇ ಶೂಟ್ ಮಾಡ್ತಾಯಿದ್ದೇವೆ ಅಂತ ಅಂದ್ಕೊಂಡು ಶೂಟ್ ಮಾಡಿದ್ದು. ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು. ಅದೊಂಥರ ಬೇರೆ ಇದರಲ್ಲಾದರೆ ಈ ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಶೆಡ್ಯೂಲೇ ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡಿದ್ದು, ಇದು ಅದು ಹಂಗೆ. ಅದರಲ್ಲೂ ಫಸ್ಟ್ ಶೆಡ್ಯೂಲ್ ಊಟಿ. ಸೊ ಆ ಒಂದು ಈ 12-13 ವರ್ಷದ ಜರ್ನಿಲಿ ಪಾರ್ಟ್ 1 ಏನು ನಾವು ಮಾಡಿ ಖುಷಿಪಟ್ಟು ಜನ ಅದನ್ನು ಇದು ಮಾಡಿದರು. ಪಾರ್ಟ್ 2 ಲಕ್ಕೀಲಿ ನಾವೇ ಮಾಡುವಂಥ, ಅಂದರೆ ಯೂಸಲಿ ಈಗೆಲ್ಲ ಪಾರ್ಟ್ 2 ಎಲ್ಲ ಬೇರೆ ಮಾಡ್ತಾ ಇದ್ದಾರ, ಬಟ್ ಲಕ್ಕೀಲಿ ನಾವೇ ಮಾಡ್ತಾ ಇರೋದು. ಆಮೇಲೆ ನಾಗಶೇಖರ್ ಅಂತ ಡೈರೆಕ್ಟ್ರು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾ ಇರೋದು. ಅವರಷ್ಟು ಕಂಫರ್ಟ್ ಲೆವೆಲ್ ನಂಗೆ ಇನ್ನೂ ಎಲ್ಲೂ ಬೇರೆ ಕಡೆ ಅಂದರೆ ಸಿಗುತ್ತೆ, ಬಟ್ ಇಲ್ಲಿ ಇನ್ನೂ ತುಂಬ ಫ್ರೆಂಡ್ಲಿಯಾಗಿ ಶೂಟ್ ಮಾಡ್ತಾ ಇರ್ತೀವಿ. ಸೊ ಪ್ರಾಮಿಸ್ ಮಾಡ್ಬೋದು ಏನಂದರೆ, ನಾವು ಯೂಸಲಿ ಫಾರಿನ್ಗೆ ಹೋದರೆ ಸಾಂಗ್ಸು ಅದು ಇದು ಶೂಟ್ ಮಾಡ್ತಾರೆ, ಬಟ್ ನಮ್ಮ ಪ್ರೊಡ್ಯೂಸರು ಸೀನ್ಗಳನ್ನೆಲ್ಲ ನಾವು ಜಾಸ್ತಿ ಸ್ವಿಟ್ಜರ್ಲ್ಯಾಂಡಲ್ಲೇ ಶೂಟ್ ಮಾಡಿದ್ದೀವಿ. ಸೊ ಎಲ್ಲ ಸೀನ್ಗಳು ಇಷ್ಟ ಆಗತ್ತಂತ ಅಂದ್ಕೊಂಡಿದ್ದೀನಿ. ನಮ್ಮ ಲಕ್ಕೀಲಿ ನಮಗೆ ಹೋಗಿರೋ ಟೈಮಲ್ಲಿ ವೆದರು ಅಂದರೆ ಡಿಸೆಂಬರ್ ಮಂತಲ್ಲಿ ಯಾರೂ ಪ್ರಿಫರೇ ಮಾಡಲ್ಲ. ಏನು ನಿಮ್ಮ ತಲೆಗಿಲೆ ಕೆಟ್ಟಿದೆಯಾ, ಅಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಈ ಟೈಮಲ್ಲಿ, ಏನೂ ಸಿಗಲ್ಲ ಅಂತಲೇ ಹೇಳ್ತಾಯಿದ್ರು. ಬಟ್ ಹೋದಾಗಲೇ ಗೊತ್ತಾಯಿತು ಅದು ಹತ್ತಿರ ಸ್ವರ್ಗದಲ್ಲೇ ಇದೆ ಅನ್ನೋ ಥರ ಫೀಲ್ ಕೊಡ್ತು. ಅದು ನಮ್ಗನ್ಸಿದೆ, ಆಡಿಯನ್ಸಿಗೂ ಹಂಗೆ ಅನ್ಸುತ್ತಂತ ನಾನು ಅಂದ್ಕೊಂಡಿದ್ದೀನಿ. ಹಾಂ, ನೀವು ರಚಿತಾ ರಾಮ್ ಅವ್ರನ್ನ ಅದೇ ಥರ ನೋಡ್ಬೋದು. ಆಮೇಲೆ ಈ ಕ್ಯಾರೆಕ್ಟ್ರಿಗೆ ಏನಿತ್ತಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಟೆಕ್ನಿಕಲಿನೂ ಮತ್ತು ಸ್ಕ್ರೀನ್ ಪ್ರೆಸೆನ್ಸಲ್ಲೂ ಕೂಡ ನೀವು ಬೇರೆ ಥರದಲ್ಲಿ ನೋಡ್ಬೋದು ಅಂತ ಇಷ್ಟ. ಯಾಕಂದರೆ ಕತೆ ನಾವು ಸೆಕೆಂಡ್ ಮಾಡ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಏನು ನ್ಯಾಯ ಸಲ್ಲಿಸಬೇಕು ಅದಾಗಿದೆ ಅಂತ. ಸಾಂಗ್ಸಾ ಇಲ್ಲ, ನಂಗೆ ಶಿಡ್ಲಘಟ್ಲ ನನಗೆ ಸರ್ಪ್ರೈಸ್. ಅಂದರೆ ಲೈಕ್ ಏನೋ ಒಂದು ಊರಿಗೆ ಹೋಗ್ಬಿಟ್ಟು ಒಂದು ವಿಲೇಜಲ್ಲಿ ಏನೋ ಶೂಟ್ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಹಂಗಾಗಿಲ್ಲ. ನಾವು ಅಂದ್ಕೊಂಡಾಗಿಂತ ಅಂದರೆ ಅದು ಅಂದರೆ ನಾವೇನು ಲೊಕೇಶನ್ ನೋಡಿದ್ವಲ್ಲ ಅದೇ ಹೊಸದಾಗಿತ್ತು ಸ್ಕ್ರೀನಿಗೆ. ಹೀಗಾಗಿ ಅದು ನನಗೆ ಚಾಲೆಂಜಿಂಗ್ ಅನ್ನಿಸ್ತು ಶಿಡ್ಲಘಟ್ಟ ಪೋರ್ಷನ್. ಯಾಕಂದರೆ ಲೈಟಿಂಗ್ ಮಾಡೋವಂಥದ್ದು. ಆಮೇಲೆ ಚಾಲೆಂಜಿಂಗ್ ಬಂದು ಸ್ವಿಟ್ಜರ್ಲ್ಯಾಂಡಲ್ಲಿ ವೆದರ್ನ ಅಂದರೆ ಈ ವೇರಿಯೇಷನ್ಸ್ ತುಂಬ ಇತ್ತು. ಒಂದಿನ ಮಳೆ, ಒಂದಿನ ಮಿಸ್ಟು, ಎಲ್ಲ ಥರದ್ದು ಸಿಗ್ತಾಯಿತ್ತು. ಸೊ ಅದನ್ನು ನಾವು ಹೆಂಗೆ ಕತೆ ಒಳಗಡೆ ಅಡಾಪ್ಟ್ ಮಾಡಬೇಕಾಗಿತ್ತಲ್ಲ, ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು.
ಫಸ್ಟಲ್ಲಿ ಮಳೆ, ಹೌದು. ಆ ಮಳೆ ಏನಂದ್ರೆ ನಾವೇ ಮಳೆ ಹಾಕ್ಬಿಟ್ಟು ಆ ಚಳಿಲಿ ಊಟಿ ವೆದರಲ್ಲಿ ಮಾಡ್ತಾ ಇದ್ವಿ. ಇದರಲ್ಲಿ ಏನಂದ್ರೆ ಮಿಸ್ಟು ಡಿಸೆಂಬರ್ ಎಂಡು ಚಳಿ, ರಾತ್ರಿ 12 ಗಂಟೆ ಮಳೆ, ನ್ಯಾಚುರಲ್ ಮಳೆ ಜೊತೆಗೆ ನಾಗಶೇಖರ್ ಮಳೆ ಬೇರೆ. ಇದರಲ್ಲಿ ಕತೆ ಹೇಳೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ. ಅಂದರೆ ಅದು ಟೋಟಲ್ ಫಾರಿನಲ್ಲಿ ನಡೆಯೋದ್ರಿಂದ ಅಲ್ಲಿರೋ ಅಟ್ಮಾಸ್ಫಿಯರ್ಗೆ ಬ್ಲೆಂಡ್ ಮಾಡಿಬಿಟ್ಟು ಶೂಟ್ ಮಾಡಿದ್ದೀವಿ. ಸಾಂಗ್ಸಲ್ಲಿ ಗೊತ್ತಲ್ಲ, ನಾಗಶೇಖರ್ ಅವ್ರದ್ದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಸಾಂಗ್ಸ್ ಇರುತ್ತೆ. ನನಗೆ ಸೋನು ನಿಗಮ್ ಅವ್ರದ್ದೊಂದು ಪ್ಯಾಥೋ ಸಾಂಗ್ ಇದೆ, ಆ ಸಾಂಗು ಇಷ್ಟ. ಅದನ್ನ ಸ್ವಿಟ್ಜರ್ಲೆಂಡಲ್ಲಿ ಶೂಟ್ ಮಾಡಿರೋದು. ಸೊ ದಿನ 2-3 ಶಾರ್ಟ್ ತೆಗಿತಾ ಎಂಜಾಯ್ ಮಾಡ್ಕೊಂಡು ಅದನ್ನ ಶೂಟ್ ಮಾಡಿದ್ದೇನೆ. ಅದು ಇಷ್ಟ ಆಗುತ್ತೆ. ಈ ದಾಡಿನ ಬಿಟ್ಬಿಟ್ಟು ಪಾಪ ಈ ನಾಗಶೇಖರ್ ತಿಂಗ್ಳಾನ್ಗಟ್ಲೆ ಬೇರೆ ಯಾವ ಪಿಕ್ಚರ್ ಒಪ್ಕೊಳ್ಳಂಗಿಲ್ಲ ನಾನು ಸಾರ್ ಅಂತ ನಾಣಿ ಅಳ್ತಾ ಇದ್ರು. ನೋಡಿ ಈ ಬಿಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವಂತೆ. ನಮಸ್ಕಾರ. ಶೂಟಿಂಗ್ ಮುಗಿದ್ಮೇಲೆ ಎಲ್ರಿಗೂ ನಮಸ್ಕಾರ. ಹಲೋ, ನಾನು ಮಾತಾಡ್ತಾ ಇದ್ದೀನಿ. ಮಾತಾಡ್ತಾ ಇದ್ದೀರಾ? ಸರಿ. ಸಂಜು ವೆಡ್ಸ್ ಗೀತಾ ಪಾರ್ಟ್ 2. ಸರ್, ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟ್ರ್ ಫುಲ್ ಮಳೆ ಅಂತಲೇ ಅರ್ಥ ಸರ್. ಯಾಕೆಂದರೆ ಏನೋ ಒಂದು ಮೂಡ್ ಇಟ್ಕೊಂಡೇ ಅವರು ಶೂಟಿಂಗ್ ಮಾಡ್ತಾರೆ. ಈ ಸಿನಿಮಾ ಅವ್ರಿಗೆ ಫಲ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್, ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ. ಎಲ್ಲೆಲ್ಲಿ ಸರ್ ಬರೀ ಶಿಡ್ಲಘಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಅವರು. ಕಷ್ಟಪಟ್ಟವ್ರು ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಮಾರೋ ಜಾಗ ಇದಾಗ್ತಾರಲ್ಲ, ಆಕ್ಷನ್ ಬಿಡ್ತಾರಲ್ಲ, ಆಕ್ಷನ್ ಹಾಕೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಆ ಜನರ ಮಧ್ಯೆ ಅಯ್ಯಪ್ಪ ನಮ್ಮ ಹೆಗ್ಡೆಯವ್ರು ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಬಿಡ್ತಾ ಇಲ್ಲ, ಮುತ್ಕೊತಾ ಇದ್ದಾರೆ. ಆ ರೇಷ್ಮೆ, ಆ ಹುಳ, ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆದರೆ ಅದನ್ನು ಆ ಪ್ರೋಸೆಸ್ಸು, ಆ ಹುಳ, ಆ ಗೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು, ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ, ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ. ಆ ಕಷ್ಟನ ನೋಡಿದೆ ಅಲ್ಲ, ಒರಿಜಿನಲ್ ಆಕ್ಷನ್ ಹಾಕೋ ಜಾಗ, ಆಮೇಲೆ ಆ ಹುಳುಗಳು ಇದ್ದಂಥ. ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸದಾಗಿದೆ ಅಂತ. ರೆಗ್ಯುಲರಾಗಿ ಸಂಜೆ ವೆಡ್ಸ್ಗಿಂತ ಆತು ಒಂದು ಪಾರ್ಟ್ 1 ಆ ಥರ ಇಲ್ಲ. ಇದರ ರೂಟಿಂಗೇ ಬೇರೆ ಥರ ಇದೆ. ಬೇರೆ ಹೊಸ ವಿಷನ್ಸ್ನ ಈ ಸಲ ಕಂಡುಹಿಡಿದಿದ್ದಾರೆ ನಾಗಶೇಖರ್ ಅವರು. ಈಗ ನಮ್ಮ ಮೈನಾಲ ಮಾಡಿದಾಗ ದೂದ್ ಸಾಗರು, ಆಮೇಲೆ ಸಂಜೆ ವೆಡ್ಸ್ಗಿಂತ ನಮ್ಮ ಇದು ಯಾವುದು ಊರು ಬೀದರು, ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಗಶೇಖರ್ದು ಹಾರ್ಡ್ ವರ್ಕ್ ಸರ್. ನಿರ್ಮಾಪಕರ ಸಾಥ್ ತುಂಬ ಚೆನ್ನಾಗಿ ಖರ್ಚು ಮಾಡಿ. ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದಂದರೆ ಲಕ್ಷಾಂತರ ರೂಪಾಯಿ ಬೇಕು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು. ಅಷ್ಟು ದಿವಸ ಹೋಗಿ ಶೂಟ್ ಮಾಡ್ತಾರೆ. ಶೂಟ್ ಮಾಡೋದು ಒಂದೇ ಇಲ್ಲ, ಅದನ್ನೆಲ್ಲ ಮ್ಯಾಚ್ ಮಾಡೋದಿದೆಯಲ್ಲ, ಅವರ ಹಾರ್ಡ್ ವರ್ಕು. ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ, ಏನು ರಮ್ಯಾ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ, ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಕೇಳ್ತಾ ಇದ್ದಾರೆ. ರಮ್ಯಾ ಅವರು ಚೆನ್ನಾಗಿದ್ರು, ಅವ್ರು ಚೆನ್ನಾಗಿ ತೋರಿಸಿದ್ರು. ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ. ಇತ್ತೀಚಿನ ಈ ಒಂದು 10 ವರ್ಷ ಅಥವಾ ಒಂದು 8 ವರ್ಷ ಅಂತ ಹೇಳ್ಬೋದು. ಈ 8 ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್. ನೀವು ನೋಡಿದ್ದೀರಾ? ಹೇಳಿ ಒಬ್ರು. ಇಲ್ಲ, ಬೇರೆಯವ್ರಿಗೆ ಇಲ್ಲ. ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ. ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ, ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ, ಹೀರೋಗಳಿಗೂ ಒಳ್ಳೆ ಸಾಂಗ್ ಬರುತ್ತೆ, ಒಳ್ಳೆ ಡ್ಯೂಯೆಟ್ ಬರುತ್ತೆ, ಒಳ್ಳೆ ಸಿನಿಮಾನೂ ಆಗುತ್ತೆ. ಜೊತೆಗೆ ಇದು ಬೇರೆ ಜಾಗಗಳೆಲ್ಲ ಆ ಸೈಕಲಲ್ಲಿ ಇದನ್ನು ಹೊತ್ಕೊಂಡು ಹೋಗೋದು. ಪಾಪ ಅವರು ಒರಿಜಿನಲ್ ಆಗಿ ಈ ನಾಗಶೇಖರ್ ಎಷ್ಟು ಹೆಚ್ಚಿದ್ದಿರ್ಬೋದು, ಅದು 70 kg ತಲೆ ಮೇಲೆ ಒರೆಸಿ, ಅದೇನದು TVS ಕೂರಿಸ್ಬಿಟ್ಟವ್ರೆ. ಆಮೇಲೆ ನನ್ನ ತಲೆ ಮೇಲೆ ಓಡ್ಸಕ್ಕೆ ಬರ್ತಾರೆ. ಅದನ್ನ ಉಟ್ಕೊಂಡು TVS ಹೆಂಗೆ ಹೋಗೋದು ನಾವು? ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ. ಯಾವುದೋ ಸಂಜೀವ್ ವೆಡ್ಸ್ 2 ಇದು ಬೇರೆ ಥರೇ ಕಲರ್ ಇರುವಂಥ ಸಿನಿಮಾ ಇದು. ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು, ಮತ್ತು ಕತೆ ಅಂತ ತೊಗೊಂಡಾಗ ಇದು ವೈಡ್ ಆಗಿದೆ, ಬೇರೆ ಥರನೇ ಜಾನರಲ್ಲಿದೆ ಅಂತ ನನಗೆ ಅನಿಸ್ತು. ಏನು ಸರ್ ನಿಮ್ಮ ಎಲ್ಲರ ಕೋಆಪ್ರೇಷನ್ ನೋಡಿ, ಎಲ್ಲ ನಮ್ಮ ಏನಮ್ಮ ಹೆಸರು ಮಾಡ್ತಾ ಅಲ್ಲ, ನಮ್ಮ ದಾಡಿ
ದಾಡಿ ದಾಡಿ ಸವಣೂರು ವಿಜಯ್ ನೀವು ಕಿಶನ್ನು ಮ್ಯಾನೇಜರ್ ಆಗಿದ್ದಿದ್ದಲ್ಲ ನೀವು ಫಸ್ಟ್ ಮ್ಯಾನೇಜರ್ ಆದವರು, ಈಗ ಜೊತೆಲಿ ಅಸೋಸಿಯೇಟ್ ಆಗಿ ಜೊತೆಲಿ ಸೇರಿ ನಮ್ಮ ಗೌಡ್ರು ಅವ್ರು ಗೊತ್ತಾ ಶಿವನಿಯವರು, ಉಪೇಂದ್ರ ಸಿನಿಮಾ ನೀವು ಮಾಡಿದ್ದು ಅವ್ರು ಗೊತ್ತು, ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಮಾಸ್ಟ್ರು. ನಾನಿಗಿಬ್ರು ಲೇಡೀಸು ಅಸಿಸ್ಟೆಂಟು ಅಲ್ಲಪ್ಪ ಕ್ಯಾರವನ್ನಲ್ಲಿ ಬರದೇ ಬರ್ತಾರೆ. ಇದೆಲ್ಲ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸಂಜು ಬೆಡ್ಸ್ಗಿಂತ ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದೆ, ಮೈನಾನು ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದೆ. ಈ ಸಿನಿಮಾದಲ್ಲಿ ಜೊತೆಲಿ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ. ಕಿಟ್ಟಪ್ಪ ಈಸ್ ವರ್ಕ್ಡ್ ಹಾರ್ಡ್. ಈಗ ಮುಖ ಕಾಣ್ತಾ ಇದೆ ಪಾಪ, ಅದು ಇದು ಏನದು ಗಡ್ಡ ಮೀಸೆ ಅವ್ರಿಗೆ ರೇಷ್ಮೆ ಗೂಡು ಬಿಟ್ಟಂಗೆ ಬಿಟ್ಬಿಟ್ಟಿದ್ರು. ಈಗ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ. ಅದರಿಂದ ನಿಮ್ಮ ಎಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ. ಇನ್ನು ಮೇಲೆ ಅವ್ರಿಗೆ ಕೆಲಸ ಇರುತ್ತೆ, ಇನ್ನು ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನು ಕೇಳಿ ಏನೇನೆಲ್ಲ ಮಾಡಬೇಕು ಮಾಡ್ತಾರೆ. ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ನಾನೇನ ದೊಡ್ಡವರೆಲ್ಲ ಮಾತಾಡಿದ್ದಾರೆ, ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿದೆ. ಈಗ ನಮ್ಮದು ಫಾರಿನಲ್ಲಿಲ್ಲ, ಬಿಟ್ಟೋಗ್ಬಿಟ್ರು. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಡು ಇಲ್ಲ, ಅಲ್ಲಿ ಆ ಎಪಿಸೋಡ್ ಆ ಎಪಿಸೋಡ್ ನಾನು ಇರಲಿಲ್ಲ. ನಮ್ಮದೆಲ್ಲ ಸಿಡ್ಲಘಟ್ಟ ಎಪಿಸೋಡು ಮತ್ತು ಬೆಂಗಳೂರು ಮೈಸೂರು ಈ ಕಡೆ ಎಲ್ಲ. ಕ್ಯಾಮ್ರಾಮನ್ ಸರ್ ಹೇಳ್ದಂಗೆ ಸಿಡ್ಲಘಟ್ಟ ಎಪಿಸೋಡು ಮರೀಲಾಗದಂಥ ಅನುಭವ ನಮಗೆ. ಅದೆಲ್ಲ ನಮಗೆ ಗೊತ್ತೇ ಇಲ್ಲ. ರೇಷ್ಮೆ ಹುಳುದು ಸೀರೆ ಹೆಂಗಾಗುತ್ತೆ ಏನು ಕತೆ ಅಂತ ಹೇಳಿ ಅಲ್ಲೇ ಕೆಲಸ ಮಾಡಬೇಕಾಯ್ತು. ಅದು ತುಂಬ ಹೀಟು, ಕಣ್ಣೆಲ್ಲ ಉರಿ ಬಂದುಬಿಡುತ್ತೆ ಆ ಹೊಗೆಗೆ. ಅಷ್ಟು ಒಂದು 8 ದಿನ ಅಲ್ಲಿ ವರ್ಕ್ ಮಾಡಿದ್ವಿ. ಆದರೂ ಫುಟೇಜ್ ನೋಡಿದಾಗ ನಾನು ಡಬ್ಬಿಂಗ್ ಎಲ್ಲ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆಮೇಲೆ ಕಿಟ್ಟಪ್ಪ ಅವ್ರ ಸಿನಿಮಾದಲ್ಲಿ ಸಾಂಗ್ ಬಗ್ಗೆ ಕೇಳೋಗೇ ಇಲ್ಲ. ಯಾರನ್ನು ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಅಂತಾರೆ. ಆ ಥರ ಇದೆ. ಸಂಜು ಬಿಟ್ಸ್ಗಿಂತ ಫಸ್ಟಲ್ಲೂ ನಾನು ಇದ್ದೆ ಹೀರೋ ಜೊತೆಯಲ್ಲಿ, ಈ ಸೆಕೆಂಡ್ ಇದರಲ್ಲೂ ನಾನು ಇದ್ದೀನಿ. ಸರ್ ಹೇಳ್ದಂಗೆ ಅದು ಕಂಟಿನ್ಯೂಷನ್ ಏನಲ್ಲ, ಇದು ಟ್ರ್ಯಾಕೇ ಬೇರೆ ಥರ ಇದೆ. ಸೂಪರಾಗಿದೆ. ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ನಿರ್ಮಾಪಕರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ನಮ್ಮ ಕೋ ಆರ್ಟಿಸ್ಟ್ಗಳಾಗಲಿ. ಕಿಶನ್ ಮಾತ್ರ ಪಾಪ ಸರ್ ಹೇಳ್ದಂಗೆ ಹಾಲಿನ ಹಾಲು ಎಲ್ಲ ಕೆಲಸ ಮಾಡೋಕ್ಕೆ ಶುರು ಆಗ್ಬಿಟ್ಟು ಸಿನಿಮಾದಲ್ಲಿ. ಹಾರ್ಡ್ ವರ್ಕ್, ಸಖತ್ ಕೆಲಸ ಮಾಡಿದ್ರು. ತುಂಬ ಖುಷಿ ಆಯಿತು. ಆಮೇಲೆ ನಾವು ಮೈನಾ, ಸಂಜು ಬಿಟ್ಸ್ಗಿಂತ ಎಲ್ಲ ಜೊತೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಾಗಪ್ಪ ಅವ್ರ ಜೊತೆಲಿ ಒಂಥರ ಬ್ರದರ್ ಥರ ಇರ್ತೀವಿ, ಗೊತ್ತೇ. ಆ ಜಾಲಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ವಿ. ಕ್ಯಾಮ್ರಾಮನ್ ಸರ್ ಇವತ್ತೇ ಮಾತಾಡಿರೋದು, ಇಷ್ಟೊಂದು ಸಿನಿಮಾದಲ್ಲಿ ಮಾತಾಡಲಿಲ್ಲ ಅವ್ರಿಗೆ ಶೂಟಿಂಗಲ್ಲಿ. ತುಂಬ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ಈಗ ಎಲ್ಲರೂ ಹೇಳಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ. ಸಂಜು ಬಿಟ್ಸ್ಗಿಂತ ಎಷ್ಟು ಚೆನ್ನಾಗಿ ಹೆಸರು ಮಾಡುತ್ತೋ ಅದಕ್ಕಿಂತ ಒಳ್ಳೆ ಹೆಸರು ಮಾಡುತ್ತಿದ್ದು ಅನ್ನೋ ಒಂದು ನಂಬಿಕೆ ನಮಗಿದೆ. ಈಗ ಮತ್ತೆ ಕನ್ನಡ ಸಿನಿಮಾಗಳು ಗರಿ ಬಿಚ್ಕೊತಾ ಇದೆ. ಈ ಸಮಯದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ. ಹೌದು, ಈಗ ಬಂದಿರೋ 2 ಸಿನಿಮಾನೂ ಒಳ್ಳೆ ಹಿಟ್ ಆಗಿದೆ. ಸೊ ಇದೇ ಮೂಡಲ್ಲಿ ಸಂಜು ಬಿಟ್ಸ್ಗಿಂತ ಪಾರ್ಟ್ 2 ಕೂಡ ಹಾಗೆ ಬಂದಾಗ ನಮ್ಮ ಕನ್ನಡ ಸಿನಿಮಾ ಅದಕ್ಕೆಲ್ಲ ನೀವು ಮುಖ್ಯ ಕಾರಣ ಆಗ್ತೀರಾ ಸರ್. ಯಾಕೆಂದರೆ ಈ ನಡುವೆ ಕನ್ನಡ ಸಿನಿಮಾಗಳು ಭಾಳ ಪಾತಾಳ ಸೇರಿತ್ತು. ಈ ಸಂದರ್ಭದಲ್ಲಿ ನೀವು ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡಿ ಸಿನಿಮಾಗಳನ್ನ ಮೇಲೆ ಎತ್ತಿದ್ದೀರಾ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಇಷ್ಟೇ ಹೆಲ್ಪ್ ಮಾಡಿ ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ಒಂದು ರೈನ್ ಫೈಟು ಹೇಳಿದ್ರು ಸರ್, ಒಂದು ರೈನ್ ಫೈಟ್ ಇದೆ ಮಾಸ್ಟರ್ ಮಾಡಿಕೊಡ್ಬೇಕು ಅಂತ. ರೈನ್ ಫೈಟು ಎಷ್ಟು ಚೆನ್ನಾಗಿ ಮಾಡಿದ್ರು ಕಿಟ್ಟಪ್ಪ ಸರು. ಇಲ್ಲೇ ಪ್ಯಾಲೇಸಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು. ಆ ಕೊಚ್ಚೆಯಲ್ಲಿ ಇದರಲ್ಲಿ ಆಮೇಲೆ ವಾಟರ್ ಬೇರೆ ತುಂಬ ಕೋಲ್ಡ್ ಇತ್ತು. ನಾವು ಶಾರ್ಟ್ಸ್ ಹಿಂಗೆ ಬೇಕು, ಈ ಥರನೇ ಬೇಕಂತ ಕೇಳ್ಬಿಟ್ಟು ಆಮೇಲೆ ಕಿಟ್ಟಪ್ಪ ಸರ್ ಹತ್ರ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೂ ಆಗಲ್ಲ ಅನ್ನಲ್ಲ. ಒಂದು ಶಾರ್ಟ್ನೂ ನಾನು ಆಗೋದೇ ಇಲ್ಲ ಅನ್ನೋದೇ ಇಲ್ಲ, ಮಾತೇ ಇಲ್ಲ ಅವ್ರ ಹತ್ರ. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಎಷ್ಟು ಕೋಪ್ರೇಟ್ ಮಾಡ್ತಾರೆ ಅಂದರೆ, ಒಂದು ಹೀರೋ ಅಂದಮೇಲೆ ಆ ಥರ ಇರಬೇಕು. ಆಮೇಲೆ ಇನ್ನೊಂದು ಇದೇ ಫ್ಲೋರಲ್ಲಿ ನೀವು ನೋಡಿರ್ಬೋದೇನೋ, ಒಂದು ಸಾಂಗಲ್ಲಿ ಬರೋ ಅಂಥದ್ದು ಒಂದು ಚಿಕ್ಕದು ಒಂದು ಫೈಟ್ಸ್ ಇದೆ. ಅದು ಎಷ್ಟು ಅಂದರೆ ಈ ಫ್ಲೋರಲ್ಲಿ ಹೆಂಗಿದೆ ಅಂದರೆ ಫುಲ್ಲು ರೆಡ್ ಮಣ್ಣು, ಫುಲ್ ರೆಡ್ ಮಣ್ಣು, ಅಷ್ಟು ರೆಡ್ಡು ನೋಡ್ರೆ ಲೊಕೇಶನ್ ಎಲ್ಲೋ ತೆಗ್ದಿರೋ ಥರ ಇದೆ ಅದು. ಅದರಲ್ಲಿ ಅಷ್ಟು ಧೂಳನ್ನ ಕುಡ್ಕೊಂಡು ಪಾಪ ಎಷ್ಟು ಸರಿ ಮಾಡೋದು. ಒನ್ ಮೋರ್ ಅಂತೀವಿ, ಮತ್ತೆ ರೋಪ್ ಶಾಟಿಂಗ್ ಆಗ್ತೀವಿ. ಹಿಂಗೆ ಯಾವುದಕ್ಕೂ ಒಂದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಆಯ್ತು ಮಾಸ್ಟರ್, ಓಕೆ ಮಾಸ್ಟರ್ ಅಂತ ತಿರ್ಗಾ ಅದು ಅಷ್ಟು ಮಣ್ಣನ್ನು ಕ್ಲಿಯರ್ ಮಾಡಿಸ್ಬಿಟ್ಟು ಮತ್ತೆ ಎಲ್ಲ ವೈಟ್ ಪೌಡ್ರು, ಫುಲ್ ವೈಟು. ಎಲ್ಲ ಕಡೆ ನೋಡ್ರೆ ಎಲ್ಲೋ ಒಂಥರ ಬೇರೆ ಕಡೆ ಎಲ್ಲೋ ಫಾರಿನಲ್ಲಿ ಮಾಡಿರೋ ಒಂಥರ ಅದು ತುಂಬ ಚೆನ್ನಾಗಿತ್ತು.
ಅದರಲ್ಲೂ ಕೂಡ ಶೂಟೌಟ್ಸು ಅದು ಇದೆಲ್ಲ ಒಂದು ಇದರಲ್ಲೇ ಒಂಥರ ಬೇರೆ ಥರ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇನ್ನೊಂದು ಅದೆಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಬ್ಲ್ಯಾಕ್ ಪೌಡ್ರು, ಫುಲ್ ಬ್ಲ್ಯಾಕ್ ಪೌಡ್ರು, ಅದರಲ್ಲಿ ಇದು ಬೆಂಕಿ ಶಾಟ್ಗಳು, ಬೆಂಕಿ ಉಂಡೆಗಳು ಢಬ್ ಢಬ್ ಅಂತ ಬರೋದು, ಇಲ್ಲೇ ಬೆಂಕಿಗಳು ಹಿಂಗೆ ಹೋಗೋದು, ಆ ಥರದ್ದೆಲ್ಲ ತುಂಬ ರಿಸ್ಕಿ ಶಾಟ್ಸ್ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರು, ನಿಜವಾಗಿ ಕೋಪ್ರೇಟ್ ಮಾಡಿದ್ರು. ನಿಜವಾಗ್ಲೂ ಕಿಟ್ಟಪ್ಪ ಸರ್ 100% ಹೇಳ್ತೀವಿ, ತುಂಬ ಹಾರ್ಡ್ ವರ್ಕು. ನಿಮ್ಮಂಥ ಹೀರೋಗಳು ನಮಗೆ ಸಿಕ್ಕಿದ್ರೆ ದೇವರಾಣಿ ನಾವು ಬೇರೆ ಥರ ತೋರಿಸ್ಬೋದು. 100% ತುಂಬಾ ಚೆನ್ನಾಗೆ ಇದು ಮಾಡಿದ್ರು. ಮತ್ತು ನಮ್ಮ ಸರು ನಮಗೆ ಪ್ಯಾಂಥಮ್ ಕ್ಯಾಮ್ರಾ ಬೇಕು, ನಮ್ಗೆ ಏನೇನು ಬೇಕು ಎಲ್ಲ ಥರನೂ ಕೊಡಿಸಿದ್ರು. ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕು, ಡೈರೆಕ್ಟ್ರು ನಂಗೊಂದು ಸಾಂಗ್ ಕೊಟ್ಟರು, ಅದು ನಾನು ತಗೊಂಡೋಗಿ ಮನೇಲಿ ಹಿಂಗೆ ತೋರಿಸ್ದೆ. ಮನೆಯವರೇ ಕಲ್ತ್ಬಿಟ್ಟಿದ್ದಾರೆ ಸಾಂಗ್ನ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಅಷ್ಟು ಹೇಳಿ ಅಂದರೆ ಬೇಕಾದ್ರೆ ಹೇಳ್ಬಿಡ್ತೀನಿ. ಏನಿಲ್ಲ, ತುಂಬ ಚೆನ್ನಾಗಿದೆ ಸಾಂಗು, ನಂಗೆ ತುಂಬ ತುಂಬ ಇಷ್ಟ ಆಯಿತು. ಆ ಸಾಂಗ್ನ ಸ್ವಲ್ಪ ಹೇಳ್ತೀನಿ. ಹೇಳಾಡ್ರೆ ಅವನು ಸಂಜು ಇವಳು ಗೀತಾ, ಅವರಿಬ್ಬರ ಸೇರಲು ಸಂಗೀತ, ಅವನು ಭೂಮಿ ಇವನು ಬಾನು, ಅವರಿಬ್ಬರ ಸೇರಲು ಸಂಗೀತ. ಅನ್ಯಾಯವಾಗಿ 3 ಲಕ್ಷ ಆಳ ಹೋಯ್ತಲ್ಲ, 3 ಲಕ್ಷ ಹೋಯ್ತಲ್ರಿ, 3 ಲಕ್ಷ ಹೋಯ್ತಲ್ಲಪ್ಪ. ಇಲ್ಲ, ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ, ಥ್ಯಾಂಕ್ ಯು ವೆರಿ ಮಚ್. ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಇಡೀ ಸಿನಿಮಾದಲ್ಲಿ ಪಾತ್ರ ಮಾಡಿಲ್ಲ. ಇವತ್ತೊಂದಿನ ಅಕಸ್ಮಾತ್ತಾಗಿ ಎಲ್ಲ ಒಂದು ಬೇರೆ ಸಿನಿಮಾ ಶೂಟಿಂಗ್ನಲ್ಲಿ ನಾಗಶೇಖರ್ ಅವ್ರು ಬಂದಾಗ, ನನ್ನ 25 ವರ್ಷದ ಹಳೆ ಗೆಳೆಯ, ಲವ್ಲಿ ಡೈರೆಕ್ಟರ್, ಲವ್ಲಿ ಫ್ರೆಂಡ್ ಬಂದಾಗ, ಅಣ್ಣ 2 ದಿನ ಡೇಟ್ ಇರುತ್ತೆ, ಮಾಡಬೇಕು ಸಿನಿಮಾ. ನಾನೇನೋ ಮುಗ್ದೋಗ್ಬಿಡ್ತು, ಬೇರೆ ಶೂಟಿಂಗೇ ಆಗೋಗ್ಬಿಡ್ತು ಅಂತ ತಿಳ್ಕೊಂಡೆ. ಇದಕ್ಕಿದ್ದಾಗ ಅಕಸ್ಮಾತಾಗಿ ಕರೆದು ಇವತ್ತು ಪಾತ್ರ ಮಾಡಿಸಿದ್ರು. ನನ್ನ ಪಾತ್ರ ಹೀರೋ ಹೀರೋಯಿನ್ ಇಬ್ಬರನ್ನು ಸೇರಿಸುವಂಥ, ಅಂದರೆ ಮೀಟ್ ಮಾಡಿಸುವಂಥ ಒಂದು ಇದು. ಅಕಸ್ಮಾತಾಗಿ ಅವ್ರು ಬರ್ತಾರೆ, ಬಂದು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ನಾನು ಹೇಳೋದು, ಇಬ್ಬರು ಮೀಟ್ ಆಗ್ತಾರೆ ಅಂತ ಒಂದು ಹೋಟೆಲ್ ಓನರ್ ಕ್ಯಾರೆಕ್ಟ್ರು. ಇವತ್ತು ಒಂದಿನ ಮಾಡಿದ್ರಿಂದ ಇಡೀ ಸಿನಿಮಾದ ಬಗ್ಗೆ ಅವ್ರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ನಾನು ಮೇಲ್ನೋಟಕ್ಕೆ ಹೇಳಬೇಕು ಅಂತಂದರೆ, ನಾಗಶೇಖರ್ ಭಾಳ ಹಾರ್ಡ್ ವರ್ಕ್, ಭಾಳಷ್ಟು ವರ್ಷಗಳಿಂದ ನೋಡಿದ್ದೀನಿ. ಸಿನಿಮಾನ ಇಂಜಿನಿಯರಿಂಗ್ ಪದವೀಧರ, ಆ ಪ್ರೊಫೆಷನ್ ಬಿಟ್ಟು ಸಿನಿಮಾ ಮೇಕಿಂಗ್ಗೆ, ಫಿಲ್ಮ್ ಮೇಕಿಂಗ್ ಬಂದು ಕಲಾವಿದನಾಗಿ ನಾವೆಲ್ಲ ಸುಮಾರು ಕಡೆ ಕೆಲಸ ಮಾಡಿದ್ದೀವಿ. ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ತಗೊಂಡಿರುವಂಥ ಒಬ್ಬ ವ್ಯಕ್ತಿ. ಸಿನಿಮಾದಲ್ಲಿ ಬದುಕಬೇಕು, ಸಿನಿಮಾದಲ್ಲಿ ನನ್ನ ಬದುಕನ್ನು ಕಟ್ಕೋಬೇಕು, ಸಿನಿಮಾಗೆ ನಾನೇನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು 2-3 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇದು ಚಿತ್ರ ಅದೇ ಮಟ್ಟದಲ್ಲಿ ಆಗ್ತದೆ ಅಂತ ನನ್ನ ನಂಬಿಕೆ. ಈ ಒಂದು ನಮ್ಮ ಚಿತ್ರೋದ್ಯಮದಲ್ಲಿ ಭಾಳ ಒಂದು ಗಂಭೀರವಾದಂಥ ಪರಿಸ್ಥಿತಿ ಇದೆ, ನಿಮಗೆಲ್ಲ ಗೊತ್ತಿದೆ. ನಿಮ್ಮೆಲ್ಲರ ಕನಿಷ್ಠ ಜವಾಬ್ದಾರಿ ಏನಂತಂದರೆ, ನಮ್ಮ ಚಿತ್ರರಂಗವನ್ನು ನಿಮ್ಮ ಒಂದು ಶಕ್ತಿಯಿಂದ ಬಲಪಡಿಸುವಂಥದ್ದು, ನೀವು ಸಹಕಾರಿಯಾಗಬೇಕು ಅಂತ ನಾನು ಇಡೀ ತಂಡದ ಪರವಾಗಿ ನಾನು ನಿಮ್ಗೆ ಕೇಳ್ಕೊತೀನಿ. ಇಷ್ಟೇ ಮಾತಾಡ್ತೀನಿ. ಎಲ್ರಿಗೂ ಶುಭವಾಗಿ. ಹಳೆಯ ನೆನಪುಗಳಂದರೆ ಎಲ್ಲವೂ ರಿಪೀಟ್ ಆಗಿದೆ. ತುಂಬ ಜನ ಒನ್ನಲ್ಲಿದ್ದವ್ರು ತೋರಿಲ್ಲ, ಇನ್ಕ್ಲೂಡಿಂಗ್ ಸತ್ಯ ಆಗ್ಬೋದು, ನಾಣಿಯವರಿದ್ದಾರೆ, ಸಾಧು ಸರ್ ಇದ್ದರು, ಅಲ್ಲೂ ಇದ್ದರು, ಎಲ್ಲ ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ. ಬಟ್ ತುಂಬ ದೊಡ್ಡ ಕತೆ ಇದು, ತುಂಬ ವಾಸ್ಟ್ ಆಗಿರುವಂಥ ಒಂದು ಕತೆ. ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಥರ, ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಗಶೇಖರ್ ಸ್ಕ್ರೀನ್ ಪ್ಲೇ ಮಾಡಿ ಸಿಕ್ಕಾಪಟ್ಟೆ ಆಗಿದೆ. ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ವಿಷಯಗಳಿದೆ, ಅದೆಲ್ಲವನ್ನೂ ಡೈರೆಕ್ಟರ್, ಕ್ಯಾಮ್ರಾಮನ್ನು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. 100% ತುಂಬ ನಂಬಿಕೆಯಿಂದ, ವಿಶ್ವಾಸದಿಂದ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ. 5 ಹಾಡುಗಳನ್ನು ಕವಿರಾಜ ಬರೆದಿರೋದು. ಅಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜ ಬರೆದಿದ್ರು. ಇಲ್ಲಿ ಶ್ರೀಧರ್ ಸಂಭ್ರಮ್ ಮ್ಯೂಸಿಕ್ ಮಾಡಿದ್ದಾರೆ, ನಮ್ಮ ಬಜರಂಗಿ ಮೋನ ಮಾಸ್ಟರ್. ಅದಕ್ಕೆ ಸತ್ಯನ್ ಕ್ಯಾಮ್ರಾ ವರ್ಕ್ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಇವತ್ತಿನ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ. ಬಟ್ ಅದರೆಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ.
ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನಕ್ಕೆ ನನಗಿಂತ ಹೆಚ್ಚು ಫಾಲೋಅಪ್ ಕುಮಾರ್ ಇರ್ತಾರೆ. ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೇಕು, ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳ ಕೊಟ್ಟಿದ್ದಾರೆ. ಏನು ಚಾಲೆಂಜ್ ಗಿಲೆಂಜ್ ಇಲ್ಲ. ಆಮೇಲೆ ಯಾರ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ, ನಮ್ಮ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ತುಂಬ ವಿಶ್ವಾಸ ಹೆಚ್ಚಿದೆ, ಆತ್ಮವಿಶ್ವಾಸ ತುಂಬ ಜಾಸ್ತಿ. ಚೆನ್ನಾಗಿತ್ತು, ಹೊಸ ಥರದ ಫೈಟು. ಹೆಚ್ಚು ಕಡಿಮೆ ಒಂದು 150-200 ಬ್ಯಾಗ್ ಧೂಳು, 3 ಕಲರ್ ಧೂಳು, ಈ ಇಡೀ ಫ್ಲೋರ್ ಧೂಳಾಗೋಗುತ್ತೆ. ಇನ್ನು ನಾನೇನಾಗಿರ್ಬೇಕು ಒಂದೊಂದು ಅಂದ್ರೆ ಅದರಲ್ಲಿ ಬಾಂಬ್ ಬೇರೆ, ಪೌಡರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ, ಇಲ್ಲೇನೆ ಆ ಬೆಂಕಿ ಉಂಡೆಗಳು ಹೋಗ್ತಾ ಇರ್ತವೆ. ತುಂಬಾ ಚೆನ್ನಾಗಿತ್ತು. ನಾನು ಯಾವತ್ತೂ ಶ್ರಮ ಹಾಕದೆ ಯಾವುದು ಕೆಲಸಗಳಾಗಲ್ಲ, ಅದನ್ನು ನಂಬ್ಕೊಂಡಿರೋರು ಅವ್ರು ಅಂತಾರೆ. ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಅಂತ ಮಾಡಿದೀವಿ. ಸೇಫ್ಟಿ ಇಟ್ಕೊಂಡೆ ಮಾಡೋದಲ್ವ ಎಲ್ಲ. ಬಟ್ ಯಾರು ಧೂಳು ಇನ್ನೆಲ್ಲ ಹಾಗೆ ಆಗುತ್ತೆ. ಪ್ರತಿ ಶಾಟ್ ಹೊರಡೆ ಹೋಗಿ ಹಿಂಗಂದ್ರೆ ಇಷ್ಟು ಬರ್ತಿತ್ತು. ಚೆನ್ನಾಗಿತ್ತು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಚಿತ್ರೀಕರಣ ಮುಗಿದಿದೆ, ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ. ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು 6 days ಮಾಡಬೇಕು. ರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದಾರೆ ಸಾಧು ಸರ್. ಎಡಿಟಿಂಗ್ ಅದ್ರ ಪಾಡಿಗೆ ನಡೀತಾ ಇದೆ. ಅದೇ ಇನ್ನು ಈ 6 days ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳಿಗೆ ಹೋಗ್ಬೇಕು. ವಂಡರ್ಫುಲ್ ಆಗಿದೆ, ನಮಗಂತೂ ಖುಷಿ ಇದೆ. ಫೋಟೋಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತೀರಾ, ಹಾಡನ್ನು ನಿಮಗೆಲ್ಲ ತೋರಿಸಿದ್ವಿ ನಾವು ಹೇಗೆ ಕಾಣ್ತೀವಿ ಅಂತ. ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಮತ್ತು ಸಂಜು ಗೀತ 1 ಅಷ್ಟೇ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ. ಪ್ರೀತಿನ ಅದರ ಉತ್ಕಟತೆನ ಕಣ್ಣಲ್ಲಿ ತೋರಿಸುವಂಥ ಒಂದು ಪ್ರಯತ್ನ. ಯಾವುದೇ ಥರದ ಶೋಗಿ ಈ ಥರದ್ದೇನು ಇಲ್ಲ ಅದರಲ್ಲಿ. ನಾಗಶೇಖರ್ ಹೀರೋಯಿನ್ನ ಮುಟ್ಸಲ್ಲ. ಅಮ್ಮ ಮಗಳಿಬ್ರು ತುಂಬ ಖುಷಿ. 8 ವರ್ಷದಿಂದ ಈಗ ಮುಕ್ತಿ.